ಬಡ್ಡಿ ಮಾವ ಈ ನಡುವೆ ಹೆಂಗಪ್ಪ ಅಂದ್ರೆ ನಾಟಿ ಕೋಳಿ ಮೊಟ್ಟೆಗಳು ಎಷ್ಟು ಸಿಗ್ತವೆ, ತಿಂಗಳಿಗೆ ಎಷ್ಟು ಸಿಗ್ತವೆ ಅಂತ ಕೇಳ್ತಾ ಇರ್ತಿರಲ್ಲ, ಅದು ಕಾನ್ಸರ್ವೇಷನ್ ಅಷ್ಟೇನೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ. ತೋರಿಸ್ತೀನಿ ಬಂದ್ರಿ ಎಷ್ಟು ಕೋಳಿ ಕಾವು ಕೂತವೆ, ಎಷ್ಟು ಕೋಳಿ ಮೊಟ್ಟೆ ಇಕ್ತವೆ ಅಂತ ನೋಡ್ಕೊಳ್ರಿ. ಗೃಹಪತಿಗಳು ಒಂದೊಂದು ಟ್ರೈಯಲ್ಲಿ 4 ಇದ್ರಲ್ಲಿ 4 ಇದೊಂದ 5 6 7 8 ಅಲ್ಲಿ ಕೆಳಗಡೆ 9. ಆಮೇಲೆ ನೋಡಿ ಇಲ್ಲಿ ಕಾಣಿಸ್ತಾ ನೋಡ್ರಿ, 2 4 5 ಟೋಟಲ್ ಆಗಿ ಅಲ್ಲಿ ಕೂತವೆ. ಇಲ್ಲಿ ಟೋಟಲ್ ಆಗಿ ಒಂದೊಂದು 20 ಕೋಳಿನ ಹಿಂಗೆ ಕಾವು ಬಂದ್ರೆ ಯಾವ ಕುಣಿಸಿ ಯಾವ ಮೊಟ್ಟೆ ತಗ್ಸೋದು ಹೇಳಿ ನೀವೇ. ಟೋಟಲ್ ಆಗಿ ಇಲ್ಲಿ ಬರ್ತಾವ ನೋಡ್ರಿ. ಅಂದ್ರೆ ನಾಟಿ ಕೋಳಿದು ಇಷ್ಟೇ ಲಿಮಿಟ್ಸು, ಇಷ್ಟೇ ಮೊಟ್ಟೆ ಇರ್ತವೆ ಅಂತ ಯಾವ್ದು ಹೇಳೋಕ್ಕಾಗಲ್ಲ. ಬೇಕಾದ್ರೆ ಒಂದು ತಿಂಗಳಲ್ಲಿ 10 ಮೊಟ್ಟೆ ಬಂದ್ರು ಬರ್ಬೋದು, ಒಂದು ತಿಂಗಳಲ್ಲಿ 40 ಮೊಟ್ಟೆ ಬಂದ್ರು ಬರ್ಬೋದು, ಒಂದು ತಿಂಗಳಲ್ಲಿ 60 ಮೊಟ್ಟೆ ಬಂದ್ರು ಬರ್ಬೋದು. ನೀವು 200 ಕೋಳಿ ಸಾಕಿದ್ರೆ ನಿಮ್ಗೆ ಇಷ್ಟು ಅಂತ ಲಿಮಿಟಲ್ಲಿ ಮೊಟ್ಟೆ ಬರ್ತವೆ, ಇಷ್ಟು ಅಂತ ಮರಿ ಮಾಡಿಸ್ತೀವಿ, ಇಷ್ಟು ಅಂತ. ಅಂದ್ರೆ ನಾಟಿ ಕೋಳಿಗಳಲ್ಲಿ ಅದನ್ನ ಯಾರು ಕ್ಲಾರಿಟಿಯಾಗಿ ಹೇಳೋಕ್ಕಾಗೋದಿಲ್ಲ. ಯಾಕಂತಂದ್ರೆ ನಾಟಿ ಕೋಳಿಗಳು ಇದೇನಪ್ಪ ಅಂತಂದ್ರೆ ಕ್ಯಾರೆಕ್ಟರ್ ಏನಪ್ಪ ಅಂತಂದ್ರೆ ಮೊಟ್ಟೆ ಇಕ್ಕೋದು, ಮತ್ತೆ ಕಾವು ಕೂತ್ಕೊಳ್ಳೋದು, ಮತ್ತೆ ಮರಿ ಮಾಡೋದು, ಇದನ್ನ ಅವು ಕಂಪಲ್ಸರಿ ಜೀವನ ಮಾಡ್ಕೊಳ್ತವೆ. ಹಾಗಾಗಿ ಇಷ್ಟೇ ಮರಿ ಮಾಡ್ತವೆ, ಇಷ್ಟೇ ಮೊಟ್ಟೆ ಇಕ್ತವೆ, ಇಷ್ಟೇ ಆಗ್ತವೆ. ಮತ್ತೆ ಇದು ಯಾರು ಹೇಳೋಕ್ಕಾಗಲ್ಲ ಪ್ಯೂರ್ ನಾಟಿ ಸಾಕಿರೋರು. ಬೇಕಾದ್ರೆ ಬೇರೆ ಹೇಳ್ಬೋದು, ಬಟ್ ಒಂದು ತಿಂಗಳಿಗೆ 16 ರಿಂದ 17 ಮೊಟ್ಟೆ ಇಕ್ತವೆ ಅಂತ ಹೇಳ್ಬೋದು. ಅಷ್ಟು ಬಿಟ್ಕಂದ್ರೆ ಇಷ್ಟೇ ಮೊಟ್ಟೆ ಇಕ್ತಾವೆ ಡೈಲಿ, ಮತ್ತೆ ಇಷ್ಟೇ ಮೊಟ್ಟೆ ಸಿಗ್ತವೆ. ಒಂದು ತಿಂಗಳು ಇಷ್ಟು ಹೆಚ್ಚಾಗಿ ಬರ್ಬೋದು, ಒಂದು ದಿನಕ್ಕೆ ಹೆಚ್ಚಾಗಿ ಬರ್ಬೋದು, ಇಲ್ಲ ಒಂದಿನ ಕಮ್ಮಿ ಬರ್ಬೋದು. ಅವು ಅವ್ರ ಮೇಲೆ ಡಿಪೆಂಡ್ ಆಯ್ತವೆ.